ಏನು ಹೇಳಲಿ ತಾಯಿಯಂತ ಸೈಸಲೆ ಏನು ಹೇಳಲಿ ತಾಯಿಯಂತ ಸೈಸಲೆ ವೀರಕುಮಾರನ ವೀರಭಿಮನ್ಯವ ಘೋರಾರಣದಲ್ಲಿ ಕಾದಾಡಿದನು ಏನು ಹೇಳಲಿ ತಾಯಿಯಂತ ಸೈಸಲೆ ಏನು ಹೇಳಲಿ ತಾಯಿಯಂತ ಸೈಸಲೆ ಸುತ್ತುಗಟ್ಟಿದರು ಕಮರನ ಮತ್ತಿಗೆ ಹಾಕಿದರು ಕಟ್ಟಿದರು ಕಮರನ ಮತ್ತಿಗೆ ಹಾಕಿದರು 10 ಜನಗಳ ಸುತ್ತಿ ಒಡೆಯಲು ಸತ್ವವಾದನ ವೀರಭಿಮನ್ಯವ ಏನು ಹೇಳಲಿ ತಾಯಿಯಂತ ಸೈಸಲೆ ಏನು ಹೇಳಲಿ ತಾಯಿಯಂತ ಸೈಸಲೆ ರಕ್ತದ ಸಮಮಾಲೆ ವೀರನ ಕೊಟ್ಟಿಗೆ ಒಳಗಿತ್ತು ರಕ್ತದ ಸಮಮಾಲೆ ವೀರನ ಕೊಟ್ಟಿಗೆ ಒಳಗಿತ್ತು 10 ಬೇಸತ್ತಿನ ಎತ್ತ ತಂದೆ ಈ ಬತ್ತಿದ ಮಾಲೆ ಏನು ಹೇಳಲಿ ತಾಯಿಯಂತ ಸೈಸಲೆ ಏನು ಹೇಳಲಿ ತಾಯಿಯಂತ ಸೈಸಲೆ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಮರಣವನ್ನು ಎದುರಿಸ್ತಾಯಿ ಕುಮಾರ ಪ್ರಾಣೇಶ್ವರ ಕಡೆಗೂರಣ ದೇವತೆಯು ನಿನ್ನನ್ನು ಆಹುತಿಗೊಂಡಳೆ. ಅಯ್ಯೋ ತಂಗಿ ಅಣ್ಣ ತಂಗಿ ನನ್ನ ಪ್ರಿಯ ಕುಮಾರನಲ್ಲಿ ನಿನ್ನ ಕುಮಾರನು ಹಿಂದು ರಣರಂಗದಲ್ಲಿ ಕ್ಷತ್ರಿಯ ದರ್ಪದಿಂದ ಹೋರಾಡಿ ವೀರ ಸ್ವರ್ಗವನ್ನು ಪಡೆದನು. ಅಣ್ಣ ತಂಗಿ ಈ ದಿನ ಪ್ರಾತಃ ಕಾಲ ಕುಮಾರನು ನನ್ನ ಆಶೀರ್ವಾದವನ್ನು ಕೇಳಿದಾಗ ಕುರುಕ್ಷೇತ್ರದಂತಹ ಧರ್ಮ ಯುದ್ಧದಲ್ಲಿ ನಿನ್ನಂತಹ ವೀರಾಧಿವೀರನಿಗೆ ಎಂದೆಂದಿಗೂ ಅಪಜಯವಿಲ್ಲ ಕಂದ ಎಂದು ಹರಸಿದನು. ಯಾವ ಪಾಪಕ್ಕಾಗಿ ಆ ನನ್ನ ಶುಭ ಕಾಮನೆಯು ವ್ಯರ್ಥವಾದವು ಅಣ್ಣ. ಏನು ಹೇಳಲಿ ತಂಗಿ, ಕುಮಾರನು ಈ ದಿನ ಅಧರ್ಮ ಯುದ್ಧದಲ್ಲಿ ಹತನಾದನು. ಅದಕ್ಕಾಗಿಯೇ ನನಗೆ ಇಷ್ಟೊಂದು ಚಿಂತೆ. ಅಣ್ಣ ನಿರಾಯುಧನು ನಿಸ್ಸಹಾಯಕನಾದ ಕುಮಾರನನ್ನು ಸೈಂಧವಾದಿ ಮಹಾರಧಿಕರು ಸುತ್ತುಗಟ್ಟಿ ಸಂಹರಿಸಿದರು. ಅದಕ್ಕಾಗಿಯೇ ನನಗೆ ಇಷ್ಟೊಂದು ಚಿಂತೆ ತಂಗಿ. ಅಣ್ಣ ತಂಗಿ ನೀನಿದ್ದು ಕುರುಕ್ಷೇತ್ರದಂತಹ ಧರ್ಮ ಯುದ್ಧದಲ್ಲಿ ಅಧರ್ಮದ ಕಾಳ ಸರ್ಪವು ಎಡೆಯುತ್ತಿದೆ ಅಣ್ಣ. ನನ್ನ ಪತಿಯ ಗಾಂಡೀವವು ನಿನ್ನ ಚಕ್ರವೋ ಎಂದು ವ್ಯರ್ಥವಾದ ತಂಗಿ. ಆದರೆ ನೀನು ನೋಡುವೆಯಂತೆ ಕುಮಾರನನ್ನು ಕೊಂದು ಹೊಂದುವ ಪಾಪಿಗಳ ದುರ್ಮರಣವನ್ನು. ಅದಕ್ಕಾಗಿಯೇ ಶ್ರೀಕೃಷ್ಣನು ತನ್ನ ಚಕ್ರವನ್ನು ಉಪಯೋಗಿಸುವುದಕ್ಕೂ ಸಿದ್ಧನಿರುವನು. ಹೀಗೆ ಮಾಡುವುದರಿಂದ ನನ್ನ ಕುಮಾರನು ಪುನಃ ಬರುವನೇನು? ಹಳಬೇಡ ತಂಗಿ, ಕಣ್ಣೀರಿನರಿಸಿಕೊಂಡು ಕ್ಷತ್ರಿಯ ದರ್ಪದಿಂದ ತಲೆಯನ್ನೆತ್ತಿ ನಡೆ. ನಿನ್ನ ಕುಮಾರನು ಅಮರತ್ವದ ಸನ್ಮಾನದಲ್ಲಿ ಸ್ವರ್ಗದಲ್ಲಿ ಬೆಳಗುತ್ತಿರುವನು. ಹಿಂದೂ ಮೊದಲು ಭಾರತ ವರ್ಷದ ಪ್ರತಿಯೊಂದು ಮನೆಯಲ್ಲಿಯೂ ವೀರ ಮಾತೆಯರು, ವೀರ ಪತ್ನಿಯರು, ವೀರ ಭಗಿನಿಯರು ಸುಜಲ ನಯನರಾಗಿ ಕಂಪಿತ ಕಂಠದಿಂದ ನಿನ್ನ ಪುತ್ರನ ಗುಣಗಾನ ಮಾಡುವರು. ಧೈರ್ಯ, ಸ್ಥೈರ್ಯ, ಸಾಹಸ ಮತ್ತು ತ್ಯಾಗದಲ್ಲಿ ಅಭಿಮನ್ಯು ಜಗತ್ತಿನ ತರುಣರಿಗೆ ಆದರ್ಶನಾಗುವನು. ಇಂತಹ ನಿನ್ನ ಕುಮಾರನಿಗೆ ಮರಣವೇ? ವೀರಮಾತೆ, ಚಿಂತೆಯನ್ನು ತೊರೆ. ನಿನ್ನ ಕುಮಾರನು ಅಮರತ್ವದ ಸನ್ಮಾನದಲ್ಲಿ ಸ್ವರ್ಗದಲ್ಲಿ ಬೆಳಗುತ್ತಿರುವನು. ಏಕೆ ಸುಭದ್ರ ಅಳುತ್ತಿರುವೆ? ಸ್ವಾಮಿ, ಅಭಿಮನ್ಯು ಸಲುವಾಗಿ ಹೋದನು, ನಮ್ಮನ್ನು ತ್ಯಜಿಸಿ ವೀರ ಸ್ವರ್ಗವನ್ನು ಪಡೆದನು. ಕುಮಾರ ಕುಮಾರ ಎಲ್ಲಿರ್ಬೇಕಂದ? ಜೀವಿಸಲೆಂತೋ ಪುತ್ರ ನನಗಲೇ, ಜೀವಿಸಲೆಂತೋ ಪುತ್ರ ನನಗಲೇ, ಶಾಂತಿಯಿಂದಲೇ ಮನ ಭ್ರಾಂತಿಯಿಂದಲೇ, ಶಾಂತಿಯಿಂದಲೇ
ಭೇದಿಸಿ ವೀರನಾಗಿ ಚಕ್ರ ವ್ಯೂಹವ ಭೇದಿಸಿ ವೀರನಾಗಿ ಮರಳಿ ಬಾರದಾಗಲಿ ಧೀರನಾಗಿ ಮರಳಿ ಜೀವಿಸಲೆಂತೋ ಪುತ್ರ ನನಗಲೇ ಜೀವಿಸಲೆಂತೋ ಪುತ್ರ ನನಗಲೇ ಶಾಂತಿಯಿಂದಲೇ ಮನ ಭ್ರಾಂತಿಯಿಂದಲೇ ಶಾಂತಿಯಿಂದಲೇ ಮನ ಭ್ರಾಂತಿಯಿಂದಲೇ ಜೀವಿಸಲೆಂತೋ ಪುತ್ರ ನನಗಲೇ ವೀರನಾಗಿ ಚಕ್ರ ವ್ಯೂಹವ ಭೇದಿಸಿ ವೀರನಾಗಿ ಚಕ್ರ ವ್ಯೂಹವ ಭೇದಿಸಿ ಧೀರನಾಗಿ ಮರಳಿ ಬಾರದಾಗಲಿ ಧೀರನಾಗಿ ಮರಳಿ ಬಾರದಾಗಲಿ ಜೀವಿಸಲೆಂತೋ ಪುತ್ರ ನನಗಲೇ ಶಾಂತಿಯಿಂದಲೇ ಮನ ಭ್ರಾಂತಿಯಿಂದಲೇ ಜೀವಿಸಲೆಂತೋ ಪುತ್ರ ನನಗಲೇ ದುಷ್ಟ ಸೈಂಧವ ನಿನ್ನ ಭ್ರಷ್ಟತನದಲ್ಲಿ ಕೊಂದ ದುಷ್ಟ ಸೈಂಧವ ನಿನ್ನ ಭ್ರಷ್ಟತನದಲ್ಲಿ ಕೊಂದ ಸೃಷ್ಟಿಯೊಡೆನಗೆ ನಷ್ಟವಗೈದ ಸೃಷ್ಟಿಯೊಡೆನಗೆ ನಷ್ಟವಗೈದ ಜೀವಿಸಲೆಂತೋ ಪುತ್ರ ನನಗಲೇ ಶಾಂತಿಯಿಂದಲೇ ಮನ ಭ್ರಾಂತಿಯಿಂದಲೇ ಜೀವಿಸಲೆಂತೋ ಪುತ್ರ ನನಗಲೇ ಏಕೆ ಸುಭದ್ರ ಅಳುತ್ತಿರುವೆ ಅಭಿಮನ್ಯು ಸಲುವಾಗಿ ಹೋದನು ನಮ್ಮನ್ನು ತ್ಯಜಿಸಿ ವೀರ ಸ್ವರ್ಗವನ್ನು ಕೊಡು ಕುಮಾರ ಅಭಿಮನ್ಯು ಬಾ ಪ್ರಾಣೇಶ್ವರಿ ನಿನ್ನೊಡನೆ ನಾನು ಹೊಳವೆನು ನಮ್ಮ ರೋದನದ ಆಹಾಕಾರದಿಂದ ಈ ಜಗತ್ತಿನ ಸೃಷ್ಟಿಯು ದ್ರವಿಸುವಂತೆ ಮಾಡೋಣ ನಿನ್ನ ವೀರಪುತ್ರನು ನನ್ನ ಏಕಮಾತ್ರ ಅಭಿಮನ್ಯು ಇಂದಿನ ಯುದ್ಧದಲ್ಲಿ ಹತನಾದನು ದೌರ್ಭಾಗ್ಯದ ನಾನು ಅವನ ರಕ್ಷಣೆಗಾಗಿ ಕಿರು ಬೆರಳೆತ್ತಲು ಶಕ್ತನಾಗಲಿಲ್ಲ ಪರಮೇಶ್ವರ ನನ್ನ ಗಾಂಡೀವದ ಕೌಶಲ್ಯವು ಇಂದೇನಾಯಿತು ನನ್ನ ಯಾವ ಪಾಪಕ್ಕಾಗಿ ಸೈಂಧವನಿಂದ ವರನ್ನು ಕೊಟ್ಟೆ ಸ್ಥಿರನಾಗು ಅರ್ಜುನ ನೀನು ಆದರ್ಶ ಮಾನವನು ಮಾನವನು ಇಷ್ಟೊಂದು ದುಃಖವನ್ನು ಸಹಿಸುವುದು ಹೇಗೆ ಸಾಧ್ಯ ವಾಸುದೇವ ಕಣ್ಣುಗಳನ್ನು ಮರುಭೂಮಿಯಿಂದ ನಿರ್ಜಲವಾಗಿ ಮಾಡಿ ಹೃದಯದಲ್ಲಿ ಹಿಮುರಾಸೆಯನ್ನು ತುಂಬಿ ವಜ್ರ ಮುಷ್ಟಿಯಿಂದ ಒಂದನ್ನು ನಿಟ್ಟುಸಿರೆಯಲ್ಲಿಯೂ ಅದು ತನ್ನ ಆಸ್ಫೋಟ ಆವೇಗವನ್ನು ಪ್ರಕಟಿಸುವುದು ನೋಡು ಆ ದುಃಖ ದೇವತೆಯ ಮೂರ್ತಿಮಂತ ಸ್ವರೂಪವನ್ನು ಅನಿಮಿಷ ದೃಷ್ಟಿಯಿಂದ ಆಕಾಶ ನೋಡುತ್ತಾ ಶಿಬಿರದಲ್ಲಿ ಸ್ಮಶಾನ ದಗ್ಧೆ ಛಾಯೆಯನ್ನು ಬೀರುತ್ತಿರುವ ಆ ಕರುಣಾಮಯಿ ಬಾಲಕಿಯನ್ನು ಮತ್ತು ನನ್ನನ್ನು ಸ್ಥಿರನಾಗುವಂತೆ ಹೇಳೋ ಇದನ್ನು ನೋಡುವ ನನ್ನ ಕಣ್ಣುಗಳು ಹಿಂಗೆ ಹೋಗಬೇಕೆ ಸಹಿಸಲಾರನು ಈ ಬೇಗೆಯಿಂದ ಈ ಸಂಕಟದಿಂದ ಉದ್ಧಾರವಾಗ ಉಪಾಯವನ್ನಿಲ್ಲವೇ ಸಾವಧಾನ ಹೊಂದು ಗಂಗೆಯ ಸಮಾಧಾನ ಹೊಂದು ಅರ್ಜುನ ಸರಿಯಾಗಿ ಹೇಳಿದೆ ಕ್ಷತ್ರಿಯಂದಿನಿ ಕೇಳಿರಿ ಭಾರತ ವೀರರೆಲ್ಲರೂ ಅರ್ಜುನನ ಭೀಷಣ ಶಪಥವನ್ನು ದೊರದೋಳ್ ಸೈನ್ಯವನ ಚಿರವಂ ಧರಣಿ ಗುರುಳಿಸು ಬೇಗಂತೆ ಶಪಥವನಾಂತೋ ದೊರದೋಳ್ ಸೈನ್ಯವನ ಚಿರವಂ ಧರಣಿ ಗುರುಳಿಸು ಬೇಗಂತೆ ಶಪಥವನಾಂತೋ ನಾಳಿನ ದಿನದೋಳ್ ಶಿಖರ ಇಳಿಯುವುದೊಳಗೋ ಜೈ ದತ್ತನ
ವಜ್ರೈಂದ್ರನ ತಿರು ಛೇದಿಸುವೆ 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 ಛೇದನ ತಿರು ವಜ್ರೈಂದ್ರನ ತಿರು ಛೇದಿಸುವೆ 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 ಹಡದುರಾತ್ಮನ ಜಡಕು ನೀಚನ ಹಡದುರಾತ್ಮನ ಜಡಕು ನೀಚನ ಪುಡಿ ಪುಡಿಗೈ ರಣದೊಳಗೆ ಪುಡಿ ಪುಡಿಗೈ ರಣದೊಳಗೆ ದುರುಳಿಗೆ ಬಿದ್ದ ಚರೆಗಳ ಬೀಳುತ್ತಲೇ ದುರುಳಿಗೆ ಬಿದ್ದ ಚರೆಗಳ ಬಿಡಿ ತೆರೆದಿಪ್ಪನವನ ಶಿರವನ್ನು ತೆರೆದಿಪ್ಪನವನ ಶಿರವನ್ನು ಭೂತ ಭೇದಗಳಿಗಾಗುತ್ತಿಕೊಳ್ಳುವೆ ಭೂತ ಭೇದಗಳಿಗಾಗುತ್ತಿಕೊಳ್ಳುವೆ ಗಾದಿ ಸೈತವ ರಣದೊಳಗೆ ಗಾದಿ ಸೈತವ ರಣದೊಳಗೆ ಚೈತನ ಶಿರವ ಚೈತನ ಶಿರವ ಛೇದಿಸುವೆ 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 ಅಭಿಮನ್ಯುನ ಮರಣಕ್ಕೆ ಕಾರಣವಾದ ಸೈನ್ಯವನನ್ನು ನಾಳಿನ ಸೂರ್ಯನು ಮುಳುಗೋದ್ರೊಳಗೆ ಸಂಹರಿಸೋನು ಯಕ್ಷ ರಾಕ್ಷಸರಾಜೆಯಾಗಿ ಯಾರು ಅವನನ್ನು ಉಳಿಸಲಾರರು ಇಂದ್ರನು ವಜ್ರಾಯುಧವನ್ನು ಅಡ್ಡವಿಟ್ಟರು ಸ್ವಯಂ ಪಾರ್ವತಿಯು ಶೂಲಪಾಣಿಯಾಗಿ ಎದುರಿಗೆ ಬಂದು ನಿಂತರು ಅರ್ಜುನ ತನ್ನ ಶಬದಿಂದ ವಿಚಲಿತನಾಗುವುದಿಲ್ಲ ಚತುರ್ದಶ ಭುವನಗಳಲ್ಲಿ ಸಪ್ತ ಸಾಗರಗಳಲ್ಲಿ ಸ್ವರ್ಗ ಮತ್ಸ್ಯ ಪಾತಾಳಗಳಲ್ಲಿ ಎಲ್ಲಿ ಹೊತ್ತಿಕೊಂಡಿದ್ದರೋ ಆ ಸೈನ್ಯವನ್ನು ಹಿಡಿದು ತಂದು ಅವನ ಹೃದಯದ ಬಿಸಿ ರಕ್ತದಿಂದ ನನ್ನ ರಣದಾಹವನ್ನು ಶಾಂತಿ ಮಾಡುವನು ಒಂದು ವೇಳೆ ನಾನು ಈ ಪ್ರತಿಜ್ಞೆಯನ್ನು ನಿರ್ವಹಿಸಲು ಅಸಕ್ತನಾದರೆ ಸೈನ್ಯವನ್ನು ಜೀವಿಸಿದ್ದು ಸೂರ್ಯನ ಅಸ್ತಂಗತವಾದರೆ ಆಗ ಪ್ರಜ್ವಲದ ಚಿತೆಯಲ್ಲಿ ನನ್ನ ದೇಹ ತ್ಯಾಗ ಮಾಡುವೆನು ಪಾರ್ಥ ಮಿತ್ರ ಇದೆಂತಹ ಕಠಿಣ ಪ್ರತಿಜ್ಞೆ ಪಾರ್ಥ ಆದರೇನು ಮಾಡುವುದು ಪಾಪಿಗಳ ದಂಡ ವಿಧಾನವಾಗಲೇಬೇಕು ಪುತ್ರಿ ಶಾಂತಳಾಗು ಶಾಂತಳಾಗು ಭರತ ವಂಶದ ಭವಿಷ್ಯವನ್ನು ಗರ್ಭದಲ್ಲಿ ಧರಿಸಿರುವೆ ಅಲ್ಲದೆ ಗರ್ಭವತಿಯರು ಚಿತೆಯನ್ನೇರುವುದು ಧರ್ಮ ನಿಷಿದ್ಧ ಇಹಲೋಕದಲ್ಲಿ ನಿನ್ನ ಕರ್ತವ್ಯವನ್ನು ಮುಗಿಸಿಕೊಂಡು ಪುನಃ ನಿನ್ನ ಪತಿಯ ಸಾಯುಜ್ಯವನ್ನು ಹೊಂದಿವೆ ಅಲ್ಲಿಯವರೆಗೂ ನಿನ್ನ ಪತಿಯು ಚಂದ್ರಮಂಡಲದಲ್ಲಿ ನಿನ್ನ ಆಗಮನವನ್ನು ನಿರೀಕ್ಷಿಸುವನು ಪ್ರಾಣಭಯವಿಲ್ಲ ಸಿಂಧುರಾಜ ಚಕ್ರವ್ಯೂಹದಲ್ಲಿ ಆಚಾರ್ಯರು ನಿರ್ಮಿಸಿರುವ ಚಕ್ರವ್ಯೂಹದ ಮಧ್ಯದಲ್ಲಿ ನೀನು ಸುರಕ್ಷಿತವಾಗಿರುವೆ ಆದರೆ ಸೂರ್ಯಾಸ್ತದ ಒಳಗಾಗಿ ನನ್ನನ್ನು ವಧಿಸುವುದಾಗಿ ಅರ್ಜುನನು ಪ್ರತಿಜ್ಞೆ ಮಾಡಿರುವನು ಅವನ ಪ್ರತಿಜ್ಞೆ ಇದುವರೆಗೂ ಭಂಗವಿಲ್ಲ ತನ್ನ ಪ್ರಾಣವನ್ನಾದರೂ ಕೊಟ್ಟು ಆಚಾರ್ಯರು ನಿನ್ನನ್ನು ರಕ್ಷಿಸುವುದಾಗಿ ಅಭಯ ತೊಟ್ಟಿರುವರು ನಾನು ನನ್ನ ದುರ್ಭೇದ್ಯವಾದ ರಕ್ಷಾ ಕವಚವನ್ನು ತೊಟ್ಟು ನಿನ್ನ ರಕ್ಷಣೆಗೆ ಬೆಂಬಾಗಲು ನಿಲ್ಲುವೆನು ಎಂತಹುದು 10 ಹರಿದಾರಿಯ ಸುತ್ತ ಸೈನ್ಯವು ಒಂದೇ ಸಮನಾಗಿ ನಿಂತಿರುವುದು ಅರ್ಜುನನಿಗೆ ಮಾತ್ರವಲ್ಲ ಸ್ವಯಂ ಮೃತ್ಯುಗೂ ಅದು ದುರ್ಭೇದ್ಯ ನಿಮ್ಮ ಮಾತುಗಳು ವ್ಯರ್ಥ ಮೃತ್ಯುವು ಸಮೀಪಿಸುತ್ತಿರುವನು ಅವನ ಶೀತಲ ಶ್ವಾಸದಿಂದ ನನ್ನ ದೇಹವು ಕಂಪಿಸುತ್ತಿರುವುದು ಇಂದ್ರಿಯಗಳು ಸ್ತಂಭಿತವಾಗಿರುವವು ಇನ್ನು ಸಮಯವಿಲ್ಲ ರಕ್ಷಿಸು ಕುರು ರಾಜ ರಕ್ಷಿಸು ನಾವು ಸಮೀಪದಲ್ಲಿರುವಾಗ ಮೃತ್ಯುವು ನಿನ್ನನ್ನು ಮುಟ್ಟಲಾರನು ಇಂದು ಅರ್ಜುನನ ಬಾಣ ಅದರಿಂದ ಏನಾಗುವುದೇನೋ ಸಿಂಧುರಾಜ ಆಹಾ ನನ್ನ ಶಿರಶ್ಚಲನ ಒಮ್ಮಿಂದೊಮ್ಮೆ ಹೀಗೇಕೆ ತಲೆಯು ಚಲಿಸುತ್ತಿರುವುದು ಹಿಡೀರಿ ಹಿಡೀರಿ ಇಷ್ಟೊಂದು ಚೆನ್ನಾಗಿ ಬೆಳೆದ ದೇಹವಿರುವಾಗ ಒಂದು ತಲೆಗಾಗಿ ಚಿಂತಿಸುವುದೇ ಹುಚ್ಚು ಸೈಂಧವ ತಲೆ ಹೋದರೂ ಹೋಗಲಿ ನಿನ್ನ ದೇಹವನ್ನು ಮಾತ್ರ ನಾನು ಸುರಕ್ಷಿತವಾಗಿ ನೋಡಿಕೊಳ್ಳುವೆನು ಇಂಥ ಸಂಕಷ್ಟದಲ್ಲೂ ಅಪಹಾಸ್ಯವೇ ಮಾವ ಏನು ಮಾಡಲಿ ದುರ್ಯೋಧನ ನಗುತ್ತಾ ಹುಟ್ಟಿದನು ನಗುತ್ತಾ ಬದುಕಿದನು ಕೊನೆಗೊಂದು ದಿನ ನಗುತ್ತಲೇ ಸಾಯುವನೆಂದು ತೋರುವುದು ಸೂರ್ಯಾಸ್ತಮಕ್ಕೆ ಹರದಗಳಿಗೆ ಮಾತ್ರ ಉಳಿದಿರುವುದು ಈ ಅಲ್ಪಾವಸಾರದಲ್ಲಿ ದ್ರೋಣಾಚಾರ್ಯನಿಂದ ರಕ್ಷಿತನಾದ ಸೈಂಧವನ ಮಸ್ತಕವು ಭೂಮಿಗೆ ಹುರುಳಬೇಕು ಇದಕ್ಕಾಗಿ ನಾನೊಂದು ಉಪಾಯವನ್ನು ಹೂಡುವೆನು ಯೋಗಮಾಯೆ ನನ್ನ ಯೋಗಮಾಯೆ ಜಾಗೃತಳಾಗು ಕ್ಷಣಕಾಲ ಕತ್ತಲು ಕವಿತೆಯಲ್ಲಿ
ಡೈಲಾಗ್ ನಂದ ಇದು ಅರ್ಜುನನು ಇಲ್ಲಿಯೇ ಇರುವನು. ಸಿಂಧುರಾಜ ಭಯವಿಲ್ಲ. ದುರ್ಯೋಧನ ಭಾಷೆಯನ್ನು ಬಿಟ್ಟು ಮುಂದೆ ಬಾ. ನಿನ್ನ ಶಪಥವೇನಾಯಿತು ಎಂದು ಅರ್ಜುನನನ್ನು ಕೇಳು. ಅರ್ಜುನ, ನೀನು ವೀರನು. ನಿನ್ನ ಪ್ರತಿಜ್ಞೆಯಂತೆ ಅಗ್ನಿಯಲ್ಲಿ ದೇಹ ತ್ಯಾಗವನ್ನು ಮಾಡು. 3 ಲೋಕಗಳ ಹೋಳಿಕೆಗೆ ಪಾತ್ರನಾಗುವೆ. ಅದಕ್ಕಿಷ್ಟೊಂದು ಅವಸರವೇಕೆ? ಅರ್ಜುನನು ಖಂಡಿತವಾಗಿಯೂ ವೀರ ಶಿಖಾಮಣಿ. ತನ್ನ ಪ್ರತಿಜ್ಞೆಯನ್ನು ನಡೆಸುವನು. ಪ್ರಾಣಸಕ, ಮೃತ್ಯುವಿನ ಸಮ್ಮುಖದಲ್ಲಿ ಕೌರವ ವೀರರನ್ನೊಂದು ಸಾರಿ ಅಭಿನಂದಿಸು. ಚಿರನೂತನವಾದ ಈ ಸುಂದರ ಜಗತ್ತನ್ನು ಒಂದು ಸಾರಿ, ಕಡೆಯ ಸಾರಿ ದೃಷ್ಟಿಸಿ ನೋಡು. ನನ್ನ ಈ ದೀಪ್ತಿಮಯವಾದ ದೂರದ ಅಸ್ತದು ನಿನ್ನ ದೀಪವನ್ನು ಬೆಳಗಲಿ. ಮರಣಕ್ಕೆ ಸಿದ್ಧನಾಗುವುದು. ಯೋಗಮಾಯೆ, ಜಾಗೃತಳಾಗು. ತಡೆ ಸಿಂಧುರಾಜ, ಸರ್ವನಾಶ ಓಡು ಓಡು. ಸಿಂಧುರಾಜ, ಸರ್ವನಾಶ ಓಡು. ಸುಮ್ಮನೆ ನೋಡುವೆ ಏಕೆ ಅರ್ಜುನ? ಬಾಣಗಳನ್ನು ಹೊಡೆ. ಸೈಂಧವನ ಹೊದೆ ಹೊರೆತು ಸೂರ್ಯನು ಅಸ್ತಂಗತವಾಗುವುದಿಲ್ಲ. ಆದರೆ ಎಚ್ಚರವಿರಲಿ, ಅವನ ತಂದೆ ರುದ್ರಕ್ಷತ್ರನಾದ ಸಂಧ್ಯೋಪಾಯನದಲ್ಲಿ ಪಂಚಚಮ್ಯಂತೆನು ಪಂಚತೀರ್ಥದಲ್ಲಿ ಕುಳಿತಿರುವನು. ಅವನ ಹುಡಿಯಲ್ಲಿ ಬೀಳುವಂತೆ ಹೊಡೆ, ಇಲ್ಲವಾದರೆ ನೀನು ಹತನಾಗುವೆ. ಸರ್ವನಾಶ ಸರ್ವನಾಶ. ಕರ್ಣನು ತೊಟ್ಟ ನಾಗಾಸ್ತ್ರವು ಭೀಷಣ ಧೂಮಕೇತುವಿನಂತೆ ನಿನ್ನ ಮಸ್ತಕದ ಗುರಿ ಹಿಡಿದು ಬರುತ್ತಿರುವುದು. ಅರ್ಜುನ, ಪಾರ್ಥ, ನಾನೇನು ಮಾಡಲಿ? ಉಪಾಯ ಉಪಾಯ. ಶ್ರೀಕೃಷ್ಣನು ಹಿಂದು ನಿರುಪಾಯನು. ಪಾರ್ಥ, ನಾನೊಂದು ಉಪಾಯವನ್ನು ಹೂಡುವೆನು. ಪೃಥ್ವಿಯ ವಕ್ಷವನ್ನು ಬೇದಿ ನಿನ್ನ ರಥವನ್ನು ಭೂಗರ್ಭದಲ್ಲಿ ಬಚ್ಚಿಡುವೆನು. ತಲೆಯನ್ನು ತಗ್ಗಿಸು ಪಾರ್ಥ, ತಗ್ಗಿಸು ತಗ್ಗಿಸು. ಜನಾರ್ದನ, ಭಯಗ್ರಸ್ತನಾಗಬೇಡ ಪಾರ್ಥ, ಧೈರ್ಯವನ್ನು ತಾಳು ಅರ್ಜುನ. ಭಯವಿಲ್ಲ ವಾಸುದೇವ. ಇಂದ್ರನ ವಜ್ರವು, ವರುಣನ ಪಾಶವು. ಬ್ರಾಹ್ಮಣನ ಶಾಪದಿಂದ ಕೃತಿಯನ ತೇಜಸ್ಸು ಅಷ್ಟವಾಗುವುದಿಲ್ಲ. ಇದೇನು ಒಮ್ಮೆಯಿಂದೊಮ್ಮೆ ರಥದ ಚಕ್ರವೇಕೆ ಭಂಗವಾಯಿತು? ರಥವು ಭೂಮಿಗಿಳಿಯುತ್ತಿರುವುದು. ಒಂದಲ್ಪ ರಥದ ಗಾಲಿಯನ್ನು ಎತ್ತಿ ಹಿಡಿಯುವ ಶಕ್ತಿಯು ನನಗಿಲ್ಲವೇ? ಇದು ಬ್ರಾಹ್ಮಣನ ಶಾಪ. ಮೃತ್ಯುವಿನ ಬೆನ್ನು ಬಿದ್ದು ಸಮಯವನ್ನು ಕಾದುಕೊಂಡಿದ್ದಿತ್ತು. ತೋರುವುದು ಮಾತೆ ವಸುಂಧರೆ, ಕಾಣುವುದಿಲ್ಲವೇ? ಕರ್ಣನ ಕಣ್ಣುಗಳಲ್ಲಿಂದ ಆಶ್ರೂ ಜಲವು ಸುರಿಯುತ್ತಿರುವುದು. ಬಿಡು ತಾಯಿ, ಈ ಸಾರಿ ಬಿಡು. ಆ ಜೀವಕೃತದಾಸನಂತೆ ನಿನ್ನ ಸೇವೆ ಮಾಡುವೆನು. ಅರ್ಜುನ, ಸುಮ್ಮನೆ ನೋಡುವೇಕೆ? ಬಾಣಗಳನ್ನು ಹೊಡೆ. ಕರ್ಣ, ನಿನ್ನ ರಥವನ್ನು ನಾನು ಉದ್ಧರಿಸುವೆನು. ಭೀಷಣದ ದೃಶ್ಯ, ಜೀವನದ ಮರಣಗಳು ಅಪೂರ್ವ. ಬ್ರಾಹ್ಮಣ ಭೀಷಣದ ದೃಶ್ಯ, ಜೀವನದ ಮರಣಗಳು ಅಪೂರ್ವ ಸುದ್ದಿಯಿಂದ ಉದಯೋನ್ಭವ. ಸೂರ್ಯನಂತೆ ಅರ್ಜುನನ ರಥವು ಅಂಧಕಾರ ಗುಗಿಯಲ್ಲಿ ಹೋಗುತ್ತಿರುವುದು. ಅರ್ಜುನನ ಉತ್ಥಾನ, ಕರ್ಣನ ಪತನ. ನಾವಿಬ್ಬರು ಸಹೋದರರು ತೂಗೋ ಅಲೆಗೆ ಆಟವನ್ನು ಆಡುವ ಬಾಲಕರಂತೆ ಅರ್ಜುನನೊಂದು ಕಡೆ, ನಾನೊಂದು ಕಡೆ. ಮೇಲಕ್ಕೆ ಏಳುವೆವೋ, ಕೆಳಕ್ಕೆ ಬೀಳುವೆವೋ. ಈಗ ನನ್ನ ಸರಿದಿ. ಇದು ಬ್ರಾಹ್ಮಣನ ಶಾಪ, ಜೀವನದ ರಹಸ್ಯ, ತತ್ವ ಕಾಲದ ಚಕ್ರ ಪರಿಚಿತ. ಅವರ್ತ ಕುಂತಿ, ನೀನೆಂದು ಜಗಜ್ಜನನಿಯಾದ ಮಹಾಕಾಳಿಯ ರೂಪವನ್ನು ಗರ್ಭದಲ್ಲಿ ಧರಿಸುತ್ತೆಂಬುದನ್ನು ಧನ್ಯೋ ಜನನೇ ವಾಸುದೇವ. ಇದು ಹೋಗು ಕರ್ಮವೀರ. ಪ್ರಿಯ ಬಂಧು, ನನ್ನ ಕೌಂತೆಯ. ಏನು ಹೇಳಿದೆ ವಾಸುದೇವ? ಏನೂ ಇಲ್ಲ. ಹಾ ಪ್ರಿಯ ವೀರನಿಗೆ ಅಭಿನಂದಿಸು ಅರ್ಜುನ. ಹೊಟ್ಟೆ ಬೇಕ ಭೀಮ, ಬೋ ಯುದ್ಧಕ್ಕೆ ಬೋ. ಏ ಭೀಮನೇ, ಹೇಳುವನ ಕೇಳ. ಬರುವ ಬಾರದುರೊಳನೆ ತೊರವೆ ನಿನ್ನ ಶಿರಬಲ. ಬರುವ ಬಾರದುರೊಳನೆ ತೊರವೆ ನಿನ್ನ ಶಿರಬಲ. ಶೀಘ್ರ ತಂದ
ಈಗ ನನ್ನ ತೊರೆದು ಬಿಡು ಶಿರವನ್ನ. ಪುನರು ಕೂಡ ಹೇಳಿಯೇ ಕಠೋರು ಕೂಡ ಹೇಳಿಯೇ ಕೆಲವು ದುಶಾಸನ ನಿನ್ನ ನೋಶಗೊಯ್ಯುವೆ, ಕೆಲವು ದುಶಾಸನ ನಿನ್ನ ನೋಶಗೊಯ್ಯುವೆ. ನಿಜನ ದುರತ್ಮನ ಹುಳಗದೊರ ಏಡಿಯೇ, ನಿಜನ ದುರತ್ಮನ ಹುಡಾರ ಕೂಡ ಏಡಿಯೇ. ಭೀಮ ಬಂದರೆ ನೋಡು ಭೀಮನ ಸಮರಾಂಗಣಕ್ಕೆ ಈಗಲೇ. ಬಂದರೆ ನೋಡು ಭೀಮನ ಸಮರಾಂಗಣಕ್ಕೆ ಈಗಲೇ. ಎತ್ತ ಹೋದರು ಎತ್ತ ಹೋದರು ಬಿಡಲಾರೆ ನಿನ್ನನು, ಎತ್ತ ಹೋದರು ಬಿಡಲಾರೆ ನಿನ್ನನು. ಗುಡ್ಡೆ ಪಟ್ಟೆ ಪುರುಗುಟ್ಟಿ ಚೆಂಡಾಡಿ ಬಿಡುವೆನು. ಪಾಪೋ ನಿಜ ಪಾಪಿದು ರೊಕ್ಕ ಸಮರಾಂಗಣಕ್ಕೆ ಈಗಲೇ, ಸಮರಾಂಗಣಕ್ಕೆ ಈಗಲೇ. ಪಾಪೋ ನಿಜ ಪಾಪಿದು ರೊಕ್ಕ ಸಮರಾಂಗಣಕ್ಕೆ ಈಗಲೇ, ಸಮರಾಂಗಣಕ್ಕೆ ಈಗಲೇ. ಈ ನೆತ್ತ ಪಾದರು, ಈ ನೆತ್ತ ಪಾದರು ಬಿಡು ಹೋರ ನಿನ್ನನು, ಈ ಬೋರ ನಿನ್ನನು. ಗದೆಂದು ಸಿರಗೋಳು ಚೆಂಡೋಡಿ ಬಿಡುವೆನು, ಗದೆಂದು ಸಿರಗೋಳು ಚೆಂಡೋಡಿ ಬಿಡುವೆನು. ಬಾಬೋ ನಿಜ ಪಾಪಿದು ರೊಕ್ಕ ಸಮರಂಗಣಿಗೆ ಹೀಗಲೇ, ಸಮರಂಗಣಿಗೆ ಹೀಗಲೇ. ಪುಂಡ ನದಿಯ ಮಿಡಿದು ತಿವಿದು ಪೂರ್ಣನಾಗಿ ಕಳೆದುಕೊಂಡು, ಪುಂಡ ನದಿಯ ಮಿಡಿದು ತಿವಿದು ಪೂರ್ಣನಾಗಿ ಕಳೆದುಕೊಂಡು. ಮುಂಡಮಾಲೆಗಳನ್ನು ನಿನ್ನ ಮರಣಗೊಳಿಸುವೆ, ನಿನ್ನ ಮರಣಗೊಳಿಸುವೆ. ಎಲ್ಲಿ ಪೋಪೆ ನಿಲ್ಲಲ್ಲ ಹಲ್ಲು ಮುರಿದ ದಟ್ಟನೆ, ಎಲ್ಲಿ ಪೋಪೆ ನಿಲ್ಲಲ್ಲ ಹಲ್ಲು ಮುರಿದ ದಟ್ಟನೆ. ನೀಚನ ದೂರೋತ್ಪನೆ ಕೂಳ ಕಠೋರ ಏಡಿಯೇ, ನೀಚನ ದೂರೋತ್ಪನೆ ಕಠೋರ ಕೂಳ ಏಡಿಯೇ. ಎಲ್ಲವೋ ದುಶ್ಯಾಸನ, ನೀನು ಗದಾ ಯುದ್ಧವನ್ನು ನಿನಗೆ ಗದಾ ಯುದ್ಧ ಸಲ್ಲದು. ಬಾ ಮಲ್ಲದಕ್ಕೆ ಬಾ, ಬಾ. ಅಷ್ಟೇ 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 ಇದು. ದುರ್ಯೋಧನನು ಪುತ್ರ ಶೋಕದಿಂದ ಹಂಬಲಿಸುವನು. ಶಕುನಿಗೆ ಈಗ ಪರಮಾನಂದ, ಆನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ ಆನಂದ ಆನಂದ.
ನನ್ನ ಇಷ್ಟೊಂದು ಪರಿಶ್ರಮ ವಿಫಲವಾಯಿತು. ಈ ದುರ್ಯೋಧನ ಬಂಧು ಬಳಗ ಒಬ್ಬೊಬ್ಬರಾಗೇ ಹತರಾದರು. ಆದರೂ ಅವನ ಕಣ್ಣುಗಳಲ್ಲಿ ಒಂದು ತೊಟ್ಟು ನೀರು ಬರಲಿಲ್ಲ. ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿದನು. ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸಿದನು. ಆದರೂ ಅವನು ಆ ಕಡೆ ದೃಷ್ಟಿಸಲೂ ಇಲ್ಲ. ರೋಮದಲ್ಲಿ ಕೋಟಿ ಸಿಡಿಲಿನ ಆಘಾತವನ್ನುಂಟು ಮಾಡಿದನು. ಅವನು ಚಿಂತಿಸಲೂ ಇಲ್ಲ. ಎಂತಹ ವೀರಪುರುಷನಿವನು. ಅದಂಪದಕ್ಕಾಗಿ ನಾನು ಮಾಡಿದ ಕೂಟತಂತ್ರಗಳನ್ನು, ಅವನ ಒಂದೊಂದು ಮಹತ್ವದ ಗುಣಗಳನ್ನು ಪ್ರಕಾಶಕ್ಕೆ ತರುವವು. ಇನ್ನೊಂದು ಸಾರಿ ಪ್ರಯತ್ನಿಸಿ ನೋಡುವೆನು. ಮೌನವಿದೆ ಧೈರ್ಯವ ತಾಳೆನ್ನುಡಿಯನು ಕೇಳು, ನಿರಾಶಯನೇ ನಾಗದಿರೋ. ಮೌನವಿದೆ ಧೈರ್ಯವ ತಾಳೆನ್ನುಡಿಯನು ಕೇಳು, ನಿರಾಶಯನೇ ನಾಗದಿರೋ. ಕೌರವ ಪಾಂಡವ ಕುರುಕ್ಷೇತ್ರದ ಕೌರವ ಪಾಂಡವ ಕುರುಕ್ಷೇತ್ರದ ಘೋರ ಸಮರದ ಕೊನೆಯ ದಿನದ ಘೋರ ಸಮರದ ಕೊನೆಯ ದಿನದ ದೃಶ್ಯವ ನೀನೋಡೋ ಶಕುನೇ. ದೃಶ್ಯವ ನೀನೋಡೋ ಶಕುನೇ. ಮೌನವಿದೆ ಅಂತ್ಯಕಾಲವೆಂದು ಚಿಂತಿಸಿ ಫಲವಿಲ್ಲ. ಅಂತ್ಯಕಾಲವೆಂದು ಚಿಂತಿಸಿ ಫಲವಿಲ್ಲ. ಪಂಥವ ಸಾಧಿಪ ಕಾಲವದಗಿಪುದು. ಪಂಥವ ಸಾಧಿಪ ಕಾಲವದಗಿಪುದು. ಸಂತಸದಿಂದಿರೋ ಸೌಬಲ ರಾಜ. ಸಂತಸದಿಂದಿರೋ ಸೌಬಲ ರಾಜ. ಮೌನವಿದೆ ಶಕುನೇ ಧೈರ್ಯವ ತಾಳೆನ್ನುಡಿಯನು ನಿರಾಶಯನೇ ನಾಗದಿರೋ. ಶಕುನೇ, ಇದು ಯುದ್ಧದ ಕೊನೆಯ ದಿನ. ನಿರಾಶೆಯಾಗಬೇಡ ಶಕುನೇ. ಇನ್ನಾದರೂ ಯುದ್ಧವನ್ನು ಸಾಕು ಮಾಡು ದುರ್ಯೋಧನ. ನೀನು ಹೀಗೆ ಹೇಳುವುದೇ ಶಕುನಿ? ಹೌದು, ನಾನು ಹೇಳುವೆನು. ಸರ್ವ ವಿರುದ್ಧವಾಗಿ ನಿನ್ನ ಹೃದಯದ ಮಧ್ಯ ಯುದ್ಧದ ವಿಷಬೀಜವನ್ನು ನೆಟ್ಟನು. ಆ ಕಾರ್ಯಕ್ಕಾಗಿ ಈಗ ದುಃಖಿಸುವೆನು. ನಾನು ನಿನ್ನ ಹಿತೈಸಿ ಸಿದ್ಧವನ್ನು ಸಾಕು ಮಾಡು ದುರ್ಯೋಧನ. ಈ ಯುದ್ಧಕ್ಕೆ ನೀನು ಕಾರಣನಲ್ಲ ಶಕುನಿ. ರಾಜ್ಯವು ವೀರರ ಸಂಪತ್ತು. ಕುರು ಪಾಂಡವರ ರಾಜ್ಯ ಲೋಪದಿಂದ ಯುದ್ಧವು ಪ್ರಾರಂಭವಾಯಿತು. ನಾನು ಇದನ್ನು ಪ್ರತಿಷ್ಠಾಪಿಸಿದನು. ನೀನಿಲ್ಲದ ಪಕ್ಷದಲ್ಲಿ ಹೊರಗಿನ ಮನೆಯ ಪ್ರಕರಣ ನಡೆಯುತ್ತಿರಲಿಲ್ಲ. ಕಪಟ ದೂತಕ್ಕೆ ಎಡೆ ಇರಲಿಲ್ಲ. ತುಂಬಿದ ಸಭೆಯಲ್ಲಿ ಪಾಂಚಾಲಿಗೆ ಅಪಮಾನವಾಗುತ್ತಿರಲಿಲ್ಲ. ಆದರೆ ಯುದ್ಧವು ಮಾತ್ರ ನಡೆಯುತ್ತಿತ್ತು.
ಯುದ್ಧವನ್ನು ನಿಲ್ಲಿಸುವ ದುರ್ಯೋಧನ, ನಿನ್ನ ಕೈ ಹಿಡಿದು ಬೇಡಿಕೊಳ್ಳುವೆನು, ನಾನು ನಿನ್ನ ಹಿತೈಷಿ. ನೀನು ನನ್ನ ಹಿತೈಷಿ. ನಿನ್ನ 100 ಜನ ಸಹೋದರರನ್ನು ನಿರಾಹಾರವಾಗಿ ಕೊಂದ ನನಗೆ ನೀನು ಹಿತೈಷಿ. ಆದರೂ ನಿನ್ನನ್ನು ಸಮೀಪದಲ್ಲಿಟ್ಟುಕೊಂಡೆ. ಹೆಜ್ಜೆ ಹೆಜ್ಜೆಗೂ ನರಕದ ಹಾದಿಗೆ ತಳ್ಳುವಿ ಎಂದು ತಿಳಿದಿದ್ದರು ಪ್ರಿಯ ಬಂಧುವೆಂದು ನಿನ್ನನ್ನು ಆಲಂಘಿಸಿದೆ. ಇದಕ್ಕೆ ಕಾರಣ ಗೊತ್ತಾ ಶಕುನಿ? ನೀನೊಬ್ಬ ತುಚ್ಛ, ವಂಚಕ, ಮಿತವ್ಯಾಧಿ, ಶುದ್ಧ ಜೀವಿ ಎಂದು ತಿಳಿದು ನಿನ್ನನ್ನು ನಿರ್ಲಕ್ಷಿಸಿದೆ ಅಷ್ಟೇ ಶಕುನಿ. ಈಗ ಮಾತುಗಳೇಕೆ ದುರ್ಯೋಧನ? ಏಕೆ? ಗುರು ಹತ್ಯೆಯನ್ನು ನೋಡಿದ್ದಾಯಿತು. ನನ್ನ ಪುತ್ರರು ಸಹೋದರರು ಒಬ್ಬೊಬ್ಬರಾಗಿ ಯುದ್ಧ ಕ್ಷೇತ್ರದಲ್ಲಿ ಮೃತಪಟ್ಟರು. ಇನ್ನು ನಿನ್ನ ಪ್ರತಿಹಿಂಸೆಯ ಜ್ವಾಲೆ ಆರಲಿಲ್ಲವೇ ಶಕುನಿ? ಈಗ ಮತ್ಯಾವ ಹೊಸ ತಂತ್ರವನ್ನು ಹೂಡಿರುವೆ? ಕಲಾಕುಟಿಲ ಸ್ವಾರ್ಥಿ, ಕಲಾಕುಟಿಲ ಸ್ವಾರ್ಥಿ, ಕಲಾಕುಟಿಲ ಸ್ವಾರ್ಥಿ, ಕಲಾಕುಟಿಲ ಸ್ವಾರ್ಥಿ. ಶಕುನಿ ಜಾಗ್ನ ಪಾಪಿ ಮದಾಂಧವ, ಶಕುನಿ ಜಾಗ್ನ ಪಾಪಿ ಮದಾಂಧವ. ಕಲಾಕುಟಿಲ ಸ್ವಾರ್ಥಿ, ಕಲಾಕುಟಿಲ ಸ್ವಾರ್ಥಿ. ನೀಚ ಕಾರ್ಯವಾಗೈದ ಮದಾಂಧವ, ನೀಚ ಕಾರ್ಯವಾಗೈದ ಮದಾಂಧವ. ಕಪಟದಿಂದಲೇ ಮೂಡಿದ ತಂತ್ರವ, ಕಪಟದಿಂದಲೇ ಮೂಡಿದ ತಂತ್ರವ. ನೀಚ ಕಾರ್ಯವಾಗೈದ ಮದಾಂಧವ, ಕಪಟದಿಂದಲೇ ಮೂಡಿದ ತಂತ್ರವ. ಪಾಂಡುನಂದನನ ಪಕ್ಷಪಾತಿಯೇ, ಪಾಂಡುನಂದನನ ಪಕ್ಷಪಾತಿಯೇ. ಕಲಾಕುಟಿಲ ಸ್ವಾರ್ಥಿ, ಕಲಾಕುಟಿಲ ಸ್ವಾರ್ಥಿ. ನೋಡು ನೋಡು ನೀ ಸಮರಂಗನದೋಳ್, ನೋಡು ನೋಡು ನೀ ಸಮರಂಗನ ದುರ್ಯೋಧನನ ಪ್ರಚಂಡ ಧ್ವಂಸವ. ನೋಡು ನೋಡು ನೀ ಸಮರಂಗನದ ದುರ್ಯೋಧನನ ಪ್ರಚಂಡ ಧ್ವಂಸ. ಪಾಂಡುನಂದನನ ಪಕ್ಷಪಾತಿಯೇ, ಪಾಂಡುನಂದನನ ಪಕ್ಷಪಾತಿಯೇ. ಕಲಾಕುಟಿಲ ಸ್ವಾರ್ಥಿ, ಕಲಾಕುಟಿಲ ಸ್ವಾರ್ಥಿ. ಶಕುನಿ ಜಾಗ್ನ ಪಾಪಿ ಮದಾಂಧವ, ಶಕುನಿ ಜಾಗ್ನ ಪಾಪಿ ಮದಾಂಧವ. ಕಲಾಕುಟಿಲ ಸ್ವಾರ್ಥಿ, ಕಲಾಕುಟಿಲ ಸ್ವಾರ್ಥಿ, ಕಲಾಕುಟಿಲ ಸ್ವಾರ್ಥಿ. ಈ ದುರ್ಯೋಧನನ ಸ್ಥಿರ ಲಕ್ಷ್ಯವು ಲಕ್ಷ ಶಕುನಿಗಳ ಕೋಟಿ ಬುದ್ಧಿಯನ್ನು ಪರಾಜಿತಗೊಳಿಸಿ ಸ್ವರ್ಗದ ಮಾರ್ಗವನ್ನು ಹಿಡಿಯುವುದು. ಪಾಂಡವರ ಪತತನದಲ್ಲಿ ನನ್ನ ನತಮಸ್ತಕವನ್ನು ನೋಡಲು ಇಚ್ಛಿಸುವೆಯಾ ಮಾವ? ಹಾಗಾದರೆ ಶತ್ರು ಪಕ್ಷವನ್ನು ಸೇರು. ಈ ದುರ್ಯೋಧನನ ಪ್ರಚಂಡ ಧ್ವಂಸವನ್ನು ನೋಡಿ ಚಿಕಿತನಾಗುವೆ. ಇಲ್ಲವೇ ಮಿತ್ರನಂತ ನನ್ನ ಸಂಗಡ ಬಾ. ಜೀವನ ಚರ್ಮಸ್ಕಂದದಿಂದ ಶತ್ರುಗಳ ಹೃದಯವು ಕಂಪಿಸುವುದನ್ನು ನೋಡುವೆ. ಎಂತಹ ಅಪಮಾನ, ಎಂತಹ ಅಪಮಾನ! ನನ್ನನ್ನು ಇಷ್ಟೊಂದು ತುಚ್ಛಾಭಾವದಿಂದ ಯಾರೂ ನೋಡಿರಲಿಲ್ಲ. ದುರ್ಯೋಧನ, ಬೇಡ ಬೇಡ ಹೋಗು. ಪ್ರೀತಿ ಹಿಂಸೆಯಲ್ಲಿ ಮಗ್ನನಾಗಿದ್ದ ನನ್ನ ಹೃದಯವು ನನ್ನ ಹೃದಯವು ಕಂಪಿಸುತ್ತಿರುವುದು. ಈಗ ಜೀವನದ ಕೊನೆಗಾಲದಲ್ಲಿ ನಾನು ನಿನ್ನ ಮಿತ್ರನೆನಿಸುವೆನು. ನೂತನ ಪೌರುಷದಿಂದ ಉತ್ತೇಜಿತನಾಗಿ ಯುದ್ಧ ಮಾಡಿ ವೀರ ಸ್ವರ್ಗವನ್ನು ಪಡೆ. ನಾನು ನಿನ್ನನ್ನು ಹಿಂಬಾಲಿಸುವೆನು. ಕುರುಕ್ಷೇತ್ರದ ಧರ್ಮ ಯುದ್ಧದಲ್ಲಿ ಅವನು ಸಂಪಾದಿಸುತ್ತಿರುವುದು ಕೇವಲ ದರಿಯಶ, ದುರ್ಬರ, ಚಿತಾಗ್ನಿ, ಉತ್ತಮತಿತನಾದ. ಕುರುಕ್ಷೇತ್ರದಲ್ಲೆಲ್ಲಿಯೂ ಹುಡುಕಿದ್ದಾಯಿತು, ಆದರೆ ಅವನ ಸುಳಿವಿಲ್ಲ. ಕಾಲು ಹಿಡಿದು ಬೇಡುವನು, ಮನೆಗೆಂತಿರುಗು ಮಹಾರಾಣಿ. ನೀನು ಬಹಳ ಆಯಾಸಗೊಂಡು ನೀನು ಇಲ್ಲಿಯೇ ವಿಶ್ರಾಂತಿ ತೆಗೆದುಕೋ.
ನಾನೇ ಹುಡುಕುವೆನು. ನಾನು ಆಯಾಸಗೊಂಡಿಲ್ಲ ತಾಯಿ, ಕಾಣುವುದಿಲ್ಲವೇ? ವಿರಾಟ್ ಆಂದೋಲನದಿಂದ ಭೂಮಿಯು ಶಾಂತಳಾಗಿರುವುದು, ಪ್ರಕೃತಿಯು ಆಯಾಸ ಹೊಂದಿರುವುದು. ಇದು ಕುರುಕ್ಷೇತ್ರದ ಅಂತ್ಯ. ಮುಂದೆ ಇನ್ನೆಲ್ಲಿ ಹೋಗುವುದು ಮಹಾರಾಣಿ? ಇದು ಕುರುಕ್ಷೇತ್ರದ ಅಂತ್ಯ ಮಾತ್ರವಲ್ಲ ವಿದುರ, ಇಡೀ ಪ್ರಪಂಚದ ಅಂತ್ಯ, ಭೂಕಂಪ. ನೋಡು, ನೀನು ಬರುವುದಾದರೆ ಬಾ. ನನ್ನ ಕುಮಾರನು ಇಲ್ಲಿ ಎಲ್ಲಿಯೋ ಗಾಯಗೊಂಡು ಬಿದ್ದಿರುವನೋ ಏನು, ನಾನು ನೋಡಿಕೊಂಡೇ ಹಿಂದಿರುಗುವುದು. ಹಿಂದಿರುಗು ಮಹಾರಾಣಿ. ಅಯ್ಯೋ, ಎಂತಹ ಕಠಿಣ ಹೃದಯದವನು ನೀನು. ನನ್ನ 100 ಜನ ಪುತ್ರರು ಹೋದರು, ನೀನು ಹೋದೆ ಎಂದು ಭಾವಿಸುವನು. ಹೋಗು ಹೋಗು. ದುರ್ಯೋಧನ ಕಂದ, ಎಲ್ಲಿರುವೆ ಕುಮಾರ? ಅದು ಅವನದ್ದೇ ಧ್ವನಿ. ಇದು ನನ್ನ ಪುತ್ರನ ಧ್ವನಿ. ಎಲ್ಲಿರುವೆ? ಎಲ್ಲಿಯಾದರೂ ಗಾಯಗೊಂಡು ಬಿದ್ದಿರುವೆಯಾ ಕುಮಾರ? ಎಲ್ಲಿರುವೆ? ಮಾತನಾಡು ಕಂದ. ಅಮ್ಮ, ನಾನು ನಿಜವಾಗಲೂ ನಿನ್ನ ದುರ್ಯೋಧನ. ಇದುವರೆಗೂ ವೈಶಂಪಾಯನ ಸರೋವರದಲ್ಲಿ ಹಡಗೆ ಕುಳಿತಿದ್ದೆನು. ಏನು? ನಿಜವಾಗಿಯೂ ನೀನು ನನ್ನ ಪುತ್ರನೇ? ನನ್ನ ಪುತ್ರನೇ ಈ ರೀತಿ ಮಾತನಾಡುತ್ತಿರುವುದು? ಅಮ್ಮ, ಮೊದಲು ನನ್ನ ಮಾತುಗಳನ್ನು ಕೇಳು. ನಿನಗೆ ಇಷ್ಟವಿಲ್ಲದಿದ್ದರೆ ತಿರಸ್ಕರಿಸು. ನಿನ್ನ ಯಾವ ಮಾತು ಕೂಡ ನನಗೆ ಬೇಡ. ವೀರಪುತ್ರರು ಸಾಯುವುದು ಒಂದೇ ಬಾರಿ, ಆದರೆ ಹೇಡಿ ಪುತ್ರರು ಸಾಯುವುದು 100 ಬಾರಿ. ಹಳಬೇಡ ತಾಯಿ, ಹಳಬೇಡ. ಶೋಕಿ ಪೂದೆ ತಗೆ ತಾಯಿ, ಶೋಕಿ ಪೂದೆ ತಗೆ. ಶೋಕಿ ಪೂದೆ ತಗೆ ತಾಯಿ, ಶೋಕಿ ಪೂದೆ ಧರೆಯೊಳು ಕ್ಷತ್ರಿಯ ವಂಶವನರಿಸಿ, ಧರೆಯೊಳು ಕ್ಷತ್ರಿಯ ಧರ್ಮವನರಿಸಿ, ಕುರುವಂಶಜದ ಕೀರ್ತಿಯ ಬೆಳಗಿಸಿ, ಕುರುವಂಶಜದ ಕೀರ್ತಿಯ ಬೆಳಗಿಸಿ, ನರ ಪಶುಗಳರನ್ನ ಧೂಳು ಸಂಹರಿಸ. ನರ ಪಶುಗಳರನ್ನ ಧೂಳು ಸಂಹರಿಸಿ, ನಿರುಪಮ ಕುಂಸ ರಾಜವ ಮೆರೆಸಿ. ನಿರುಪಮ ಪುರುಷ ರಾಜವ ಮೆರೆಸಿ, ಶೋಕಿ ಪೂದೆ ತಗೆ ತಾಯಿ, ಶೋಕಿ ಪೂದೆ ತಗೆ.
ಸಾರಿ ಬರುವಂತೆ ಹರಸಿ ಕಳುಹುನೆ ಶೋಕಿಪುದೇ ತಗೆ ತಾಯೇ ಶೋಕಿಪುದೇ ತಗೆ. ಹಳಬೇಡ ತಾಯಿ, ಹಳಬೇಡ. ಇಷ್ಟು ದಿನಗಳ ಘೋರ ಯುದ್ಧದ ತರುವಾಯವು ಇನ್ನೂ ನನ್ನ ರಣದೃಶೆ ಹಾರಲಿಲ್ಲ. ನರಕಳೆ ಬಾರದಿಂದ ದೇವಿಯ ಮೂರ್ತಿಯನ್ನು ನಿರ್ಮಿಸಿ ರಕ್ತದ ಕಾಲುವೆಯಲ್ಲಿ ಅಭಿಷೇಕವನ್ನು ಮಾಡಿ ಹಸ್ತಿ ಮಾಂಸಗಳ ನೈವೇದ್ಯವನ್ನು ಮುಂದಿಟ್ಟು ಹೃದಯದ ಬಿಸಿ ನೆತ್ತರದಿಂದ ಅಭಿಷೇಕವನ್ನು ಮಾಡಿ ಇನ್ನು ಸ್ವಯಂ ನನ್ನ ಕೈಯಾರೆ ಅಗ್ನಿ ಕುಂಡಲವನ್ನು ಹುರಿ ಮಾಡಿ ಹಾರತಿಯನ್ನು ದೇವಿಗೆ ಅರ್ಪಿಸಿ ದುರ್ಯೋಧನನ ಪ್ರಚಂಡ ಧ್ವಂಸವಂತೆ ವಿಜಯ ಬರುವನು ತಾಯಿ. ಕುಮಾರ, ಅಯ್ಯೋ, ಜಗತ್ತಿನ ಒಂದು ವಿಖ್ಯಾತ ರಾಜವಂಶದಲ್ಲಿ ಅಪಾರ ಸಂಪತ್ತಿಗೆ ಅಧಿಕಾರಿಯಾಗಿ ಹುಟ್ಟಿದೆ. ಅದರದಿಂದ ಪ್ರಪಂಚಕ್ಕಾದ ಮಂಗಳವೇನು? ಪ್ರಾಣವು ಹೋಯಿತು, ಮಾನವೂ ಹೋಯಿತು, ಸರ್ವನಾಶವಾಯಿತು. ವಿಶಾಲ ಪೃಥ್ವಿಯು ನಿನ್ನ ಬಂಧು ಬಾಂಧವರ ಅಹಾಕಾರದಿಂದ ತುಂಬಿರುವುದು. ವಿದುರ, ಪ್ರಾಣವು ಪ್ರಕೃತಿಯ ಕ್ರೀಡಾ ವಸ್ತು, ಮಣ್ಣಿಗೆ ಸಮಾನ. ಅದು ಹೋದರೇನಂತೆ, ಮಾನವ ಹೋಯಿತೆಂಬುದು ಮಾತ್ರ ಸುಳ್ಳು ವಿದುರ. ಇದು ಜಗತ್ತಿನ ಮಂಗಳ, ಸರ್ವನಾಶವಲ್ಲ. ಕುರುಭೂಮಿಯು ಅಹಾಕಾರದಿಂದ ತುಂಬಿರುವುದು. ಈ ಅಹಾಕಾರದಿಂದ ಭರತ ವಂಶದಲ್ಲಿ ಪುಣ್ಯ ಸಿಂಹಾಸನವೊಂದು ಸ್ಥಾಪಿಸಲ್ಪಡುವುದು. ರಕ್ತದಿಂದ ತೊಯ್ದು ಯಾಗ ಯಜ್ಞಕ್ಕೆ ಕಟ್ಟಲ್ಪಟ್ಟ ಈ ಜಗತ್ತು ಆತಂಕದಿಂದ ಕಂಪಿಸುವುದು. ಶಾಣಿದ ತರ್ಪಣದಿಂದ ಪೃಥ್ವಿಯು ಹೊಸ ಇತಿಹಾಸವನ್ನು ರಚಿಸಲ್ಪಡುವುದು. ಆಗ ಈ ದ್ವೇಷವನ್ನು, ಹಿಂಸೆಯನ್ನು ಮರೆತು ವಿಶಾಲ ಜಗತ್ತಿನ ನಿವಾಸಿಗಳು ಸೋದರ ಸೋದರಿಯರಂತೆ ವರ್ತಿಸುವರು. ಕುಮಾರ, ಏನು ಹೇಳಿದೆ? ಮತ್ತೊಮ್ಮೆ ಹೇಳು ಕುಮಾರ, ನಿಶ್ಚಿಂತೆಯಾಗಿ ಹೋಗಿ ಬಿಡುವೆನು. ವಿದುರ, ಹೆಜ್ಜೆಯ ಸಪ್ಪಳವು ಕೇಳಿಸುತ್ತಿರುವುದು. ಹೋಗು, ಉಳಿದ ನನ್ನ ಸಹಾಯಕರಿಗೆ ತಿಳಿಸು, ಈ ದುರ್ಯೋಧನನು ಇನ್ನೂ ಮೃತಪಟ್ಟಿಲ್ಲ. ದೇವಿಯ ಹಾರತಿಯನ್ನು ಸಿದ್ಧಪಡಿಸುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುತ್ತಿರುವನೆಂದು. ಆಜ್ಞೆ. ವಿದುರ, ನನಗಿನ್ನು ಭಯವಿಲ್ಲ. ನನ್ನ ಮಗನು ವೀರಪುತ್ರನು. ನಡೆ ನಡೆ, ಹೋಗೋಣ. ದುರ್ಯೋಧನ ನಿನ್ನನ್ನು ಖಂಡಿತವಾಗಿ ವಂಚಿಸಿದನು. ನಮ್ಮನ್ನೆಲ್ಲ ವಸುದೇವ, ನಿನ್ನನ್ನು ಈ ಭೀಮಸೇನನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ದರೇನೋ ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಕೂಗು ಯುಧಿಷ್ಠಿರ, ಹೊರಗೆ ಬರಲಿ. ಒಪ್ಪತಕ್ಕ ಮಾತು. ಧರ್ಮರಾಯನ ಬಾಯಿಂದ ಪುರುಷೋಕ್ತಿಗಳು ಬರುವುದಾದರೆ ಹೇಗೆ? ಅದು ನಿನ್ನಿಂದ ಸಾಧ್ಯವಿಲ್ಲ. ನಾನು ಪ್ರಾರಂಭಿಸಿರುವನು. ದುರ್ಯೋಧನ, ಹನ್ನೊಂದು ಅಕ್ಷಾಣಿ ಕುರು ಸೈನ್ಯವನ್ನು ನಾಶ ಮಾಡಿದೆ. ಕೇವಲ ನೀನು, ಏಡಿಯಾದ ನೀನು ಸ್ವಾತ ನಾಯಿಯಂತೆ ಮಾಡಿ ಬಂದೆ. ಕ್ಷತ್ರಿಯನ ಕುರಂಗಾರ, ಭರತ ವಂಶದ ಕಳಂಕ ಸ್ವರೂಪನೇ, ಪ್ರಾಣ ಭಯದಿಂದ ಸರೋವರದಲ್ಲಿ ಅಡಿಗೆ ಕುಳಿತಿದೆಯೋ? ಬಾ, ಎದ್ದು ಬಾ, ಈಚೆ ಬಾ. ಗುರುಜನ ಬಂಧು ಬಾಂಧವರ ಉದಯ ನೀನೀ ಪರಿ ಏಡಿಯನ್ನದ ಜಲದೊಳಗಡಿಗೆ ನಿನಗಮನದಿಯ ಕಾಲ ಬಂದೊದಗಿಪದು ಸಿಗದಿಮ್ಮರೊಳಗೆ
ವಾಹನಾದಿ ಸತಿಪುತ್ರರು ಘಟಿಸಿದರು ಚಿಂತಿತನೋ. ಧನ ಜನಕ ವಸ್ತು ವಾಹನಾದಿ ಸತಿಪುತ್ರರು ಘಟಿಸಿದರು ಚಿಂತಿತನೋ. ಸೋದರನ ಕೊಂದ ಋಗೋಧರ ಸೋದರನ ಕೊಂದ ಋಗೋಧರ ನಿನ್ನ ಬಡದು ಶಾಪ ತೇಜವ ತೋರ್ಪೆ ಕೊನೆಯ ದಿನದೋ. ವಿರಾಟನ ಮನೆಯ ಅಡುಗೆ ಪಟಂಗಿಯೇ, ವೀರರ ಹೃದಯವನ್ನು ನೀನೇನು ಬಲ್ಲೆ? ನಾನು ಪ್ರಾಣ ಭಯದಿಂದ ಹವಿತು ಸರೋವರದಲ್ಲಿ ಕುಳಿತಿಲ್ಲ. ಪ್ರಮರ್ಥ ವಿಕ್ರಮರೊಡನೆ ಹೋರಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುತ್ತಿದ್ದನು. ಉತ್ತಮ ಉತ್ತಮ ದುರ್ಯೋಧನ. ಹೇ ದುರ್ಯೋಧನನು, ಹೇ ದುರ್ಯೋಧನನ ಉನ್ನತ ಧ್ವಜನೆಯಲ್ಲಿ ಹೊರಟ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ. ಪಾಂಡವ ವೀರರೇ, ನಿಮ್ಮನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವನು. ಒಬ್ಬೊಬ್ಬರಾಗಿ ಬನ್ನಿ, ನಿಮ್ಮೆಲ್ಲರನ್ನು ಹೋರಾಡಲು ಸಿದ್ಧ. ಸಾಮರ್ಥ್ಯ ಉಳ್ಳವರು ಮುಂದೆ ಬಂದು ನಿಲ್ಲಲಿ. ಭೀಮಸೇನ, ದುರ್ಯೋಧನ ಯುದ್ಧದ ಆಹ್ವಾನ ಕೊಡುತ್ತಿರೋನು ಏನೆಂದು ಉತ್ತರಿಸುವೆ? ಅದನ್ನು ಏನು ಅಗತ್ಯವಿಲ್ಲವೋ ವಸುದೇವ. ನಾನಿಷ್ಟು ದಿನವು ಈ ಶುಭಮುಹೂರ್ತದ ಸಲುವಾಗಿ ಕಾದಿದ್ದೆನು. ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯ ಎಂಬುದು ನಾ ಬಲ್ಲೆ. ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ. ನನ್ನ ಕ್ಷಾತ್ರ ತೇಜದ ಆದರ್ಶವು ಈ ಜಗತ್ತಿಗೆ ತೋರಿಸಬೇಕೆಂಬುದು ಚಾರಿತ್ರ್ಯ ಭಾರತದ ಕ್ಷತ್ರಿಯರ ವೀರರ ಹೃದಯದಲ್ಲಿ ದುರ್ಯೋಧನನ ಹೆಸರನ್ನು, ಸಾಹಸವನ್ನು ಮತ್ತು ಮಾನದ ವಿಜಯ ತುಂಬಿಯನ್ನು ಮೊಳಗಿಸಬೇಕೆಂಬುದು. ನಿನ್ನಿಚ್ಛೆಯು ಪೂರ್ಣವಾಗುವುದು ವೀರವರ. ಭೀಮಸೇನ, ಸ್ಮರಿಸು ನಿನ್ನ ಇಷ್ಟ ದೈವವನ್ನು. ಸಿದ್ಧನಾಗು ಯುದ್ಧಕ್ಕೆ. ಅಲ್ಲ ದುರ್ಯೋಧನ, ಈ ಭೀಮಸೇನನ್ನು ಸೋಲಿಸಬಲೆಯಾದರೆ ಅಚಂದ್ರಾರ್ಕವಾದ ಕೀರ್ತಿಯನ್ನೇ ಪಡೆಯುವೆ. ಭೀಮ, ನೀನು ಈ ದುರ್ಯೋಧನನ್ನು ಸೋಲಿಸಬಲ್ಲೆಯಾದರೆ ಸಮಗ್ರ ಪರಿವೇಷ್ಟಿತ ಸಕಲ ಸಂಪದವು ನಿನ್ನದಾಗುವುದು. ಧರ್ಮದ ವೀಕ್ಷಣೆ ಧರ್ಮದ ಮೆಟ್ಟಿ ಕೊಟ್ಟು ಜಲ ಬಿಟ್ಟು ಸಾಧಿಸೆ, ಮೆಟ್ಟಿ ಕೊಟ್ಟು ಜಲ ಬಿಟ್ಟು ಸಾಧಿಸೆ. ಕರಗಲ ಕರಗೊಂಡ ತೊಡೆಯನ್ನು ತೊಡೆಯುವ ಕಡಿಯುವ ನೀನು ಜೀವಿನ ಸರಿಯುವ ನೀನು ದೈವಿಕ. ಹೊರಪಡವರು ನಡೆಯದವರು ಬಿಡಲು ನಿನ್ನನು ಹೊಲದೊಳಗೆ, ಬಿಡಲು ನಿನ್ನನು ಹೊಲದೊಳಗೆ. ಬಡಲಿದಿರೀಗ ಗೆಲುವುದ ಬೇಗ, ಬಡಲಿದಿರೀಗ ಗೆಲುವುದ ಬೇಗ. ಹೊಡೆಯಿಡಿಯುವುದು ಹೊಡೆದೀತಿ, ಹೊಡೆಯಿಡಿಯುವುದು ನಿಡಿದೀತಿ. ಹೊರಪಡವರು ನಡೆಯಬೇಕಾದ ಬಿಡಲು ನಿನ್ನನು ಹೊಲದೊಳಗೆ, ಬಿಡಲು ನಿನ್ನನು ಹೊಲದೊಳಗೆ. ಬಿಡಲು
ವರ್ಷವ ಸೀಳುವೆ ಶಿಕ್ಷಿಸಿ ನಿನ್ನನು ಸುಖಿಯಾಗಿದ್ದ ಭಕ್ಷಿತ ನಿನ್ನನು ಪುಡಿ ಮಾಡಿ ಭಕ್ಷಿತ ನೋಡಿ ಪಡ ಪಡ ಮೋರು ನಡೆಯದ ಸಾರು ಬಿಡಲು ನಿನ್ನನು ರಣದೊಳಗೆ ಪಡ ಪಡ ಮೋರು ನಡೆಯದ ಸಾರು ಬಿಡಲು ನಿನ್ನನು ರಣದೊಳಗೆ ಬಿಡಲು ನಿನ್ನನು ರಣದೊಳಗೆ ಕುರು ಸಾಮ್ರಾಜ್ಯವ ಶಾಸನ ಮಾಡಿ ಕುರು ಸಾಮ್ರಾಜ್ಯವ ಶಾಸನ ಮಾಡಿ ಮೆರೆಯುವ ಕೌರವರಾಜನು ಮೆರೆಯುವ ಕೌರವರಾಜನು ಕುರು ಸಾಮ್ರಾಜ್ಯವ ಶಾಸನ ಮಾಡಿ ಮೆರೆಯುವ ಕೌರವರಾಜನು ಕುರಿತ ಕಷ್ಟಗಳ ಪಡುತ್ತಲು ನೀವು ಕುರಿತ ಕಷ್ಟಗಳ ಪಡುತ್ತಲು ನೀವು ತರೆಯಲು ಭಿಕ್ಷೆಯ ಬೇಡುವಿರಿ ಕೆಲಸನೆ ನಡುವನೆ ತೊಡೆಯುತ್ತದೆ ಬೆಳೆಯುತ್ತ ನಿನ್ನದು ಚೀರೀಮ ತೊಡೆಯುತ್ತ ನಿನ್ನ ಗುರುಕುಲ ಕಲಿಪರು ಎನಿಸುತ್ತೆ ನೀವು ಬರೆಯಲು ಗೋತ್ಪರು ಎನಿಸಿದರೆ ಗುರುಕುಲ ಕಲಿಪರು ಎನಿಸುತ್ತೆ ನೀವು ಬರೆಯಲು ಗೋತ್ಪರು ಎನಿಸಿದರೆ ಕಣದಳು ನಿನ್ನಯ ತೊಡೆಯನ್ನು ಮುರಿವೆನು ಕಣದಳು ನಿನ್ನಯ ತೊಡೆಯನ್ನು ಮುರಿವೆ ಅಡಿಗಡಿ ಕೊಣದೊಳಗೆ ಅಡಿಗಡಿಗೆ ಕೊಣದೊಳಗೆ ಪಡ ಪಡದೋರು ನಡೆಯದ ಸಾರು ಬಿಡಲು ನಿನ್ನನು ರಣದೊಳಗೆ ಬಿಡಲು ನಿನ್ನನು ರಣದೊಳಗೆ ಬಿಡಲು ನಿನ್ನನು ರಣದೊಳಗೆ ಭೀಮಸೇನ ಸಿದ್ಧನಾಗು ಯುದ್ಧಕ್ಕೆ ಎಲ್ಲೋ ಕುನ್ನಿ ದುರ್ಯೋಧನ ಸಿದ್ಧನಾಗು ಯುದ್ಧಕ್ಕೆ ಅಲ್ಲ ಬಿಡು ಅಲ್ಲ ಬಿಡಪ್ಪ ಭೀಮಸೇನ ಕ್ಷಣಕಾಲ ವಿಶ್ರಾಂತಿಯನ್ನು ಒಂದು ದುರ್ಯೋಧನ ಸಮಾಧಾನವನ್ನು ಬಾಪು ಭೀಮಸೇನ ಪರಮಾತ್ಮ ಬಾಪು ಭೀಮಸೇನ ತೊಡೆಯನ್ನು ತಟ್ಟಿ ಶೌರ್ಯದಿಂದ ಕಾಳಗವನ್ನು ಮಾಡು ಈಗ ನಿಲುವಿಗೆ ಬಂದಿತು ನಿರಾಶನಾಗಬೇಡ ಸಿದ್ಧನಾಗು ಕೌರವ ಪ್ರತಿಜ್ಞೆ ಈಡೇರಿತು. ಭೀಮಸೇನ ಯುದ್ಧದ ಅತಿಕ್ರಮಣವನ್ನು ಮಾಡಿದನು. ಇನ್ನ ಬರ್ರಿ ಈ ಕಡೆಗೆ. ಶಾಂತಿ ಶಾಂತಿ ಶಾಂತಿ. ಶ್ರೀ ಲಿಂಗರಾಜ ಕೃಪಾಭೂಷಿತ ನಾಟಕ ಮಂಡಳಿಗೆ ಶ್ರೀ ಶ್ರೀ ತೇಜಸ್ಲಿಂಗ ಮಹಾಸ್ವಾಮಿಗಳವರಿಗೆ ಹಲೋ ಭಾರತ್ ಮಾತಾ ಕಿ ವಂದೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.